ಶಾಸ್ತ್ರಿಗಳೇ, ಮುಂದಿನ 3 ರಾಶಿಗಳ ಫಲಾಫಲ ಹೇಗಿದೆ, ವಾರದ ಆದಿಯಲ್ಲಿ ಅಂತ್ಯದಲ್ಲಿ, ಜೊತೆಗೆ ಪರಿಹಾರ ತಿಳಿಸ್ಕೊಡೋದಾದ್ರೆ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆ ವಾರದ ಆದಿಯಲ್ಲಿ? ವೃತ್ತಿಯಲ್ಲಿ ತೊಡಕುಗಳು, ಸ್ತ್ರೀಯರಿಗೆ ವಿಶೇಷ ಸೌಕರ್ಯ, ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದು, ಹಾಲು ಹೈನು ಕ್ಷೇತ್ರದಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ ಕಾಣ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಕರ ರಾಶಿಯವರಿಗೆ ವಾರ ಹೇಗಿದೆಯಪ್ಪ ಅಂದರೆ ಒಂದು ಒಳ್ಳೆಯ ಶುಭಾರಂಭ ನಿಮಗೂ ಕೂಡ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ಮುಖ್ಯವಾಗಿ ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ ವೃತ್ತಿಯಲ್ಲಿ ಒಂದು ಲವಲವಿಕೆ ಇರ್ತದೆ. ಏನು ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಒಂದು ಸಂತೋಷ, ಆನಂದ ಕಾಣ್ತಕ್ಕಂಥ ಒಂದು ಸಂದರ್ಭ ಎದುರಾಗುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ವಿವೇಕ, ಬುದ್ಧಿ ಮತ್ತು ಪ್ರೀತಿ ಎರಡೂ ಸೇರುತ್ತೆ. ಆ ರೀತಿಯಲ್ಲಿ ಮಕರ ರಾಶಿಯವರಿಗೆ ಜಾಣ್ಮೆಯಿಂದ ಕೆಲಸಗಳನ್ನು ಸುಲಭ ಮಾಡಿಕೊಂಡು ಅನುರಾಗವನ್ನು ಕಳ್ಕೊಳ್ಳದೆ, ಮಿಸ್ ಮಾಡಿಕೊಳ್ಳದೆ ಆ ರೀತಿಯಲ್ಲಿ ಸಾಕ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ, ಜಲಕ್ಷೇತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಪೌರೋಹಿತ್ಯ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಲಾಯರ್ಸ್ಗೆ ತುಂಬ ಚೆನ್ನಾಗಿದೆ. ಈ ರೀತಿಯಲ್ಲಿ ಈ ವಾರದಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ಫಲ. ಮತ್ತು ಕೃಷಿಕರಿಗೆ, ದಿನಸಿ ವ್ಯಾಪಾರಿಗಳಿಗೆ, ಹಣ್ಣು ಹೂವು ಹಾಲು ಹೈನು ಈ ಕ್ಷೇತ್ರದವರಿಗೆ ಹೆಚ್ಚಿನ ಪಾಲು ಗಮನಿಸಿಕೊಂಡಾಗ ಹೆಚ್ಚಿನ ವಿಷಯ ತುಂಬ ಚೆನ್ನಾಗಿದೆ. ಹೀಗಾಗಿ ಗಾಬರಿ ಬೇಡ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಒಳ್ಳೆಯ ಪ್ರಾರಂಭ ಇದೆ. ಹೀಗಾಗಿ ನಿರಾಳತೆಯಿಂದ ಈ ದಿವಸ ಮಲ್ಕೋಬಹುದು ತಾವು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಹಾಲು ಹೈನು ಕ್ಷೇತ್ರದಲ್ಲಿ ಯಥಾ ಪ್ರಕಾರ ಲಾಭ, ಸಂಗಾತಿಯಿಂದ ವಿಶೇಷ ಸೌಕರ್ಯಗಳು, ಸಮಾಧಾನ, ಸೌಖ್ಯ. ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು ಉಂಟಾಗಬಹುದು. ತೊಂದರೆ ಇಲ್ಲ, ಇದು ಅಂಥ ಕಹಿಯಾದ ಒಂದು ಫಲ ಏನೂ ಅಲ್ಲ, ಯೋಚನೆ ಮಾಡಬೇಡಿ. ಒಟ್ಟಾರೆಯಾಗಿ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಉಡುಗೊರೆಗಳು ಬರ್ತಕ್ಕಂಥದ್ದು, ಲಾಭ ಕಾಣ್ತಕ್ಕಂಥದ್ದು, ನಿಮ್ಮ ಸ್ವಂತ ವ್ಯಾಪಾರಗಳಿದ್ದರೆ ಅದರಲ್ಲಿ ಹೆಚ್ಚಿನ ಲಾಭ ಕಾಣ್ತಕ್ಕಂಥದ್ದು, ಸಮಾಧಾನ, ಲಾಭದಿಂದ ಸಮಾಧಾನ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರ, ವಸ್ತ್ರಕ್ಷೇತ್ರ, ಅಲಂಕಾರ ಕ್ಷೇತ್ರ, ಈ ಕ್ಷೇತ್ರದಲ್ಲಿರೋರಿಗೆಲ್ಲ ತುಂಬ ಲಾಭದಾಯಕವಾಗಿದೆ ಮಕರ ರಾಶಿಯವರಿಗೆ. ಈ ವಾರ ಹೇಗಿದೆಯಪ್ಪ? ಈ ಹಬ್ಬದ ವಾರದಲ್ಲಿ ಹೇಗಿದೆ ಅಂದರೆ ತುಂಬ ಸಮಾಧಾನಕರವಾಗಿದೆ. ಹೆಚ್ಚಿನ ಆನಂದವನ್ನು ಅನುಭವಿಸಿದೆ ಅನ್ನೋದನ್ನು ನೀವು ಅದನ್ನು ಫೀಲ್ ಮಾಡ್ತೀರಾ, ಅನುಭವಿಸ್ತೀರ. ಹಾಗೆ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಒಂದು ಸಣ್ಣ ಪುಟ್ಟ ತೊಡಕುಗಳಿದಾವಲ್ಲ, ಅದಕ್ಕೆ ಪರಿಹಾರಕ್ಕೆ ನಾಗಕ್ಷೇತ್ರ ದರ್ಶನ ಮಾಡಿ. ನೋಡಿ, ಈ ದಿವಸದಿಂದಲೇ ನಾಗನ ಆರಾಧನೆಯನ್ನು ಮಾಡಿ, ಅದು ತುಂಬ ವಿಶೇಷವಾದದ್ದು. ನಾನು ಆಗಲೇ ಹೇಳಿದೆ, ನಾಗರ ಆರಾಧನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.